ರಾಯಚೂರಿನಲ್ಲಿ ಬಿಜೆಪಿಯ ಬಂಡಾಯದ ಬೆಂಕಿ ಇನ್ನೂ ಕೂಡ ಆರಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಬಿಜೆಪಿ ಕಚೇರಿಯಲ್ಲಿ ಭಾರಿ ಹೈಡ್ರಾಮಕ್ಕೂ ಕೂಡ ಈ ಬಂಡಾಯದ ಬೆಂಕಿ ಸಾಕ್ಷಿಯಾಗಿದೆ. ಲೋಕಸಭಾ ಕ್ಷೇತ್ರದ ಸಂಘಟನಾತ್ಮಕ ಸಭೆಯಲ್ಲಿ ಗಲಾಟೆ ಆಗಿರೋದು ಬಿಜೆಪಿಗೆ ತಲೆನೋವಾಗಿ ಕಾರಣ ಆಗ್ತಾ ಇದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲೇ ಸಭೆ ನಡೀತಾ ಇತ್ತು. ಈ ವೇಳೆ ಸಾಕಷ್ಟು ಗದ್ದಲಕ್ಕೆ ಕಾರಣ ಆಯಿತು. ಬಿವಿ ನಾಯಕ್ ಬೆಂಬಲಿಗರಿಂದ ಅಸಮಾಧಾನ ವ್ಯಕ್ತ ಆಯಿತು. ಗದ್ದಲದ ಸಿಚುವೇಶನ್ ನಿರ್ಮಾಣ ಆಯಿತು. ಬಿಜೆಪಿಯಿಂದ ಬಿವಿ ನಾಯ್ಗೆ ಟಿಕೆಟ್ ಕೊಡುವಂತೆ ಆಗ್ರಹ ಕಂಡು ಬಂತು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಗದ್ದಲದ ವಾತಾವರಣ ಕೆಲ ಕಾಲ ಅಲ್ಲಿ ನಿರ್ಮಾಣ ಆಗಿತ್ತು ಅಂತ. ಇದಕ್ಕೆಲ್ಲ ಕಾರಣ ಬಿವಿ ನಾಯಕ್ ಅವರ ಕೈಯಲ್ಲಿ ಅಮರೇಶ್ವರ್ ನಾಯಕ್ಗೆ ಬಿ ಫಾರ್ಮ್ ಅನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೊಡಿಸಿದ್ದು. ಇದೊಂದು ರೀತಿ ಗದ್ದಲ ಹೇಗಾಗಿದೆ ಅಂದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗಿದೆ ಬಿವಿ ನಾಯಕ್ ಬೆಂಬಲಿಗರದು ಕತೆ. ಬಿ ಫಾರ್ಮೇ ಕೊಟ್ಟ ಮೇಲೆ ಮತ್ತೆ ಅದನ್ನ ರಿವ್ಯೂ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಬಿಜೆಪಿ ನಾಯಕರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಈ ವಿಚಾರದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಜಯ್. ಒಂದ್ ಕಡೆಗೆ ಬಿವಿ ನಾಯಕ್ ಕೈಯಲ್ಲೇ ಅಮರೇಶ್ವರ್ ನಾಯಕ್ಗೆ ಬಿ ಫಾರ್ಮ್ ಅನ್ನು ಕೊಡಿಸಾಗಿದೆ. ಈ ಸಂದರ್ಭದಲ್ಲಿ ಗದ್ದಲಕ್ಕೆ ಅರ್ಥ ಇದೆಯಾ ಅಂತ? ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತಾ ಇದೆಯಲ್ಲ ಬಿವಿ ನಾಯಕ್ ಬೆಂಬಲಿಗರದು ಕತೆ ಅಂತ. ಖಂಡಿತವಾಗಿ ಮಮತಾ, ಏನು ಬೆಳಿಗ್ಗೆಯಿಂದಲೂ ಕೂಡ ಏನು ಒಂದು ಸಂಘಟನಾತ್ಮಕ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಸಭೆಯುದ್ದಕ್ಕೂ ಕೂಡ ಸಂಧಾನದ ಕೆಲಸ ನಡೆದೇ ಇರುವಂಥದ್ದು. ಆದಾಗ್ಯೂ ಕೂಡ ಕಾರ್ಯಕರ್ತರು ಸ್ವತಃ ಬಿವಿ ನಾಯಕ್ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಲೇ ಬಂದಿರುವಂಥದ್ದು. ಈಗಲೂ ಕೂಡ ಅಂದರೆ ಸಭೆ ಮುಕ್ತಾಯವಾದ ಬಳಿಕ ಕೂಡ ಇನ್ನೂ ಬಂಡಾಯ ಸಂಪೂರ್ಣವಾಗಿ ಶಮನ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಒಂದೇ ವೇದಿಕೆಯಲ್ಲಿ ಅಸಮಾಧಾನಿತರು ಮತ್ತು ಅಭ್ಯರ್ಥಿ ಹಾಗೂ ಜಿಲ್ಲೆಯ ಎಲ್ಲ ಪ್ರಮುಖ ಮುಖಂಡರು ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತೆಯೇ ಇರುವಂಥದ್ದು. ಯಾಕೆಂತ ಹೇಳಿದರೆ ಬಿವಿ ನಾಯಕ್ ಅವರು ವೇದಿಕೆಯಲ್ಲಿ ಅದು ರಾಜ್ಯ ಚುನಾವಣಾ ಉಸ್ತುವಾರಿಯ ಸಮ್ಮುಖದಲ್ಲೇ ಹೇಳಿರುವಂಥದ್ದು ಏನು ತಮ್ಮ ಬಂಡಾಯ ಅಥವಾ ಅಸಮಾಧಾನ ಏನಿದೆ ಅದನ್ನು ಬದಿಗೊತ್ತು ನಾನು ಕೆಲಸ ಮಾಡ್ತೀನಿ. ಆದರೂ ಕೂಡ ಯಾವುದೇ ರೀತಿಯಾದಂಥ ಭಿಕ್ಷೆ ಬೇಡಿ ಟಿಕೆಟನ್ನು ನಾನು ಪಡೆಯೋದಿಲ್ಲ. ರಾಜ್ಯ ನಾಯಕರು ನಮಗೆ ಏನು ಭರವಸೆಗಳನ್ನು ಆಶ್ವಾಸನೆಗಳನ್ನು ಇಡ್ತಾರೆ ಅದನ್ನು ಫುಲ್ಫಿಲ್ ಮಾಡಿದರೆ ಪಕ್ಷದ ಪರವಾಗಿ ನಾನು ಮುಂದೆ ಬರೆಯುವಂಥದ್ದು ಮತ್ತು ಕೆಲಸವನ್ನು ಮಾಡುವಂಥದ್ದು. ಇಲ್ಲದೇ ಇದ್ದರೆ ಈಗಾಗಲೇ ನಾನು ಘೋಷಣೆ ಮಾಡಿರುವಂತೆ ಏನು ಒಂದು ನಾಮಪತ್ರವನ್ನು ಸಲ್ಲಿಸುವ ಕೆಲಸಕ್ಕೂ ಕೂಡ ನಾನು ಮುಂದೆ ಹಾಕ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ, ಜೊತೆಗೆ ನಾನಾಗಿರ್ಬೋದು ನನ್ನ ತಂದೆಯಾಗಿರ್ಬೋದು ಆ ಕ್ಷೇತ್ರದಲ್ಲಿ ನಮ್ಮದೇ ಆದಂಥ ಶಕ್ತಿಯನ್ನು ನಾವು ಹೊಂದಿದ್ದೀವಿ. ಹೀಗಾಗಿ ನಾವು ಪಕ್ಷಕ್ಕೆ ವಿರೋಧವಾಗಿ ಕೆಲಸ ಮಾಡಲ್ಲ, ಆದರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನಾವು ನಮ್ಮ ನಿರ್ಧಾರವನ್ನು ಪ್ರಕಟಣೆ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ಪುನರುಚ್ಚಾರಣೆ ಮಾಡಿರುವಂಥದ್ದು. ಜೊತೆಗೆ ಏನು ರಾಜ್ಯ ಚುನಾವಣಾ ಉಸ್ತುವಾರಿಯ ಸಮ್ಮುಖದಲ್ಲೇ ಕಾರ್ಯಕರ್ತರು ಕೂಡ ಮತ್ತೊಮ್ಮೆ ಗೋ ಬ್ಯಾಕ್ ಅಮರೇಶ್ವರ್ ನಾಯಕ್ ಅನ್ನುವಂಥ ಘೋಷಣೆಗಳನ್ನು ಕೂಗಿದ್ರು. ಬಿವಿ ನಾಯಕ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು, ಟಿಕೆಟ್ ಅನ್ನು ಬದಲಾಯಿಸಬೇಕು ಅನ್ನುವಂಥ ಘೋಷಣೆಗಳನ್ನು ಮತ್ತೆ ಮತ್ತೆ ಕೂಗಿದ್ರು. ಆದರೆ ಸಭೆಯುದ್ದಕ್ಕೂ ಕೂಡ ಚುನಾವಣೆ ಉಸ್ತುವಾರಿಗಳು ಹೇಳ್ತಿರುವಂಥದ್ದು ಈಗಾಗಲೇ ಪಕ್ಷ ಒಂದು ಬಾರಿ ನಿರ್ಧಾರ ಮಾಡಿರುವಂಥದ್ದನ್ನು ನಿರ್ಧಾರ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಪಕ್ಷಕ್ಕೆ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಬಿವಿ ನಾಯಕ್ ಹಾಗೂ ಅವರ ಕಾರ್ಯಕರ್ತರನ್ನು ಕೂಡ ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಒಂದು ಪ್ರಯತ್ನದಿಂದಾಗಿ ಸದ್ಯದ ಮಟ್ಟಿಗೆ ಸಮಾಧಾನ ಮಾಡಿದ್ದಾರೆ ಅಥವಾ ಮಾಡಿಕೊಂಡಿದ್ದಾರೆ
ಅನ್ನುವಂಥದ್ದು ಕಾಣ್ತಾ ಇದ್ರು ಕೂಡ BV ನಾಯಕ್ ಅವರು ಏನು ಚುನಾವಣಾ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಾಂಕದವರೆಗೂ ಕೂಡ ನಾನು ಕಾಯ್ತೇನೆ, ಅಲ್ಲಿವರೆಗೂ ಕೂಡ ತಾಳ್ಮೆಯಿಂದ ಇರ್ತೀನಿ, ಹೈಕಮಾಂಡ್ನಿಂದ ಏನಾದರೂ ಅಂದರೆ ಸ್ಥಾನಮಾನಗಳನ್ನು ಕೊಡುವ ನಿಟ್ಟಿನಲ್ಲಿ ಸಂಧಾನದ ಮಾತುಕತೆಗಳನ್ನು ಮತ್ತೆ ಆಡಿದರೆ ಅವಾಗ ನನ್ನ ನಿರ್ಧಾರವನ್ನು ನಾನು ಪ್ರಕಟಿಸ್ತೀನಿ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು ಮಮತಾ. ವಿಜಯ್, ಈಗ ಅವ್ರಿಗೆ ಏನ್ ಭರವಸೆ ಏನ್ ಬೇಕಂತೆ, ಆಮೇಲೆ ಇವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದ್ ನೋವಾ ಅಥವಾ ಅವ್ರಿಗೆ ಸಿಕ್ತು ಅನ್ನೋದ್ ನೋವಾ, ಮತ್ತೆ ಇದನ್ನ ಯಾಕೆ ಸರಿಪಡಿಸೋಕ್ ಆಗದೆ ಇರೋಷ್ಟು ದೊಡ್ಡ ರಾಕೆಟ್ ಸೈನ್ಸ್ ಸಮಸ್ಯೆ ಅಂತೂ ರಾಜ್ಯ ಬಿಜೆಪಿ ನಾಯಕರಿಗಲ್ಲ, ಆದ್ರೂ ಯಾಕೆ ಅಸಡ್ಡೆ ಈ ವಿಚಾರದಲ್ಲಿ, ಅಥವಾ ಮಹಾ ಇಂಪ್ಯಾಕ್ಟ್ ಏನಾಗ್ಬಿಡುತ್ತೆ ಅನ್ನುವಂತಹ ಪ್ರಶ್ನೆನಾ ಹೇಗೆ ಅಂತ? ಖಂಡಿತವಾಗಿ ಮಮತಾ, ಏನು ಈ ಮುಂಚೆಯುತವಾಗಿ ಏನು BV ನಾಯಕ್ ಅವರು ಹೇಳಿರುವಂಥದ್ದು, ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯ ವಿಚಾರವೇ ನನ್ನಲ್ಲಿ ಇರಲಿಲ್ಲ, ಆದರೆ ರಾಜ್ಯ ನಾಯಕರು ನೀವು ಸ್ಪರ್ಧೆ ಮಾಡಿ ಜೊತೆಗೆ ಏನು ಮಾಧ್ಯಮಗಳ ಮುಂದೆ ಬಂದು ನಿಮ್ಮ ಸ್ಪರ್ಧೆಯ ಬಗ್ಗೆ ಕೂಡ ನೀವು ಬಹಿರಂಗಪಡಿಸಿ ಅಂತ ಹೇಳಿದ್ದಕ್ಕೆ ನಾನು ಉತ್ಸಾಹಿತನಾಗಿ ಮುಂದೆ ಬಂದಿದ್ದಂಥದ್ದು. ಆದರೆ ರಾಜ್ಯ ನಾಯಕರು ಕೊನೆಯ ಗಳಿಗೆಯಲ್ಲಿ ನನಗೆ ಏನು ಟಿಕೆಟ್ ಕೊಡಿಸುವಲ್ಲಿ ವಿಫಲರಾದರು. ಹೀಗಾಗಿ ನನ್ನ ಸ್ವಾಭಿಮಾನಕ್ಕೂ ಕೂಡ ಧಕ್ಕೆಯಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಒಂದು ಉತ್ತಮವಾದಂಥ ಸ್ಥಾನಮಾನಗಳು ಪಕ್ಷದಲ್ಲಿ ನನಗೆ ಸಿಗಬೇಕು ಅನ್ನುವಂಥ ಒಂದು ಪಟ್ಟನ್ನು ಅವರು ಹೀಗೆ ಹಿಡಿದಿರುವಂಥದ್ದು. ಜೊತೆಗೆ ಅವರ ಕಾರ್ಯಕರ್ತರು ಟಿಕೆಟ್ನ ಕೇಳ್ತಾ ಇರುವಂಥದ್ದು. ಇನ್ನೊಂದು ಕಾರ್ಯಕರ್ತರ ಒಂದು ಸಮುದಾಯದಲ್ಲಿ ನೋಡಿದಾಗ ಕೂಡ ದೊಡ್ಡ ಮಟ್ಟದಲ್ಲಿ ಅಮರೇಶ್ವರ್ ನಾಯಕ್ ಅವರ ವಿರುದ್ಧ ಕೂಗುಗಳು ಕೇಳ್ತಾ ಇರೋದ್ರಿಂದ ಇದನ್ನ ಪ್ಲಸ್ ಪಾಯಿಂಟ್ ಅನ್ನ ಮಾಡಿಕೊಂಡ BV ನಾಯಕ್ ಅವರು ಟಿಕೆಟ್ ಅನ್ನ ಬಲವಾಗಿ ಕೇಳ್ತಾ ಇರುವಂತದ್ದು. ಆದ್ರೆ ಈಗಾಗಲೇ ಟಿಕೆಟ್ ಕೈ ತಪ್ಪಿರೋದ್ರಿಂದ ರಾಜ್ಯ ನಾಯಕರು ಕೂಡ ಇವರಿಗೆ ಯಾವುದೇ ರೀತಿಯ ಟಿಕೆಟ್ ಭರವಸೆ ನೀಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಯಾವುದೇ ರೀತಿಯಲ್ಲಿ ಸಮಾಧಾನ ಮಾಡಲಿಕ್ಕೆ ಒಂದು ಉತ್ತಮ ಸ್ಥಾನಮಾನಗಳನ್ನು ನೀಡುವ ಭರವಸೆಯನ್ನ ಮತ್ತು ಅದನ್ನ ಚರ್ಚೆಯ ಮೂಲಕ ನಿಮಗೆ ಒಂದು ಸ್ಥಾನಮಾನ ಕೊಡುವಂಥದ್ದನ್ನು ನಾವು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಹೇಳ್ತೀವಿ ಅನ್ನುವಂಥದ್ದನ್ನೇ ಇದುವರೆಗೂ ಹೇಳ್ತಾ ಬಂದಿರೋದ್ರಿಂದ BV ನಾಯಕ್ ಅವರ ಒಂದು ಅಭಿಪ್ರಾಯ ಮತ್ತು ಅವರ ಬಂಡಾಯದ ಶಮನ ಕೂಡ ಇನ್ನೂ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ರೈಟ್, ಧನ್ಯವಾದ ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.